ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸ್ನೇಹಿತರೆ, ವಾಟ್ ಈಸ್ ವೈಟ್ ಕಲರ್ ಎಂಪ್ಲಾಯೀಸ್ ಅಂಡ್ ವಾಟ್ ಈಸ್ ಬ್ಲೂ ಕಲರ್ ಎಂಪ್ಲಾಯೀಸ್? ಸ್ನೇಹಿತರೆ, ಬನ್ನಿ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ವೈಟ್ ಕಲರ್ ಎಂಪ್ಲಾಯೀಸ್ ಅಂದ್ರೆ ಏನು? ಯಾರು ಆಫೀಸಲ್ಲಿ ಕೂತ್ಕೊಂಡು ಕಂಟ್ರೋಲಿಂಗ್, ಡೈರೆಕ್ಟಿಂಗ್, ಪ್ಲಾನಿಂಗ್, ಆರ್ಗನೈಸಿಂಗ್ ಮಾಡ್ತಾ ಹೋಗ್ತಾರೆ, ಅವ್ರನ್ನ ವೈಟ್ ಕಲರ್ ಎಂಪ್ಲಾಯೀಸ್ ಅಂತ ಕರೀತಾರೆ. ನಾರ್ಮಲಿ ಜಾಸ್ತಿ ಯಾರು ಮೈಂಡನ್ನು ಯೂಸ್ ಮಾಡಿ ಕೆಲಸ ಮಾಡ್ತಾರೆ, ಮೆಂಟಲ್ ಪವರ್ನ ಯೂಸ್ ಮಾಡಿ ಕೆಲಸ ಮಾಡ್ತಾರೆ, ಮೆಂಟಲ್ ಪ್ರೆಷರ್ ಯಾರಿಗಿರುತ್ತೆ ಅವ್ರನ್ನ ವೈಟ್ ಕಲರ್ ಅಂತ ಕರೀತಾರೆ. ನಾರ್ಮಲಿ ನಾವುಗಳು ಡೈರೆಕ್ಟಾಗಿ ಹೇಳ್ಬೋದು, ಪರ್ಚೇಸು, ಅಕೌಂಟ್ಸ್ ಡಿಪಾರ್ಟ್ಮೆಂಟು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, HR ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನ ಕೆಲವೊಂದು ಕಸ್ಟೋಡಿಯನ್ಸ್ ಆಗಿರ್ಬೋದು, ಪ್ಲ್ಯಾಂಟ್ ಹೆಡ್ಡು, ಪ್ರೊಡಕ್ಷನ್ ಹೆಡ್ಡು, ಇಂಜಿನಿಯರ್ಸು, ಆ ಥರ ಹೇಳ್ಬೋದು. ಇವರೆಲ್ಲ ಬಂದು ವೈಟ್ ಕಲರ್ ಬರ್ತಾರೆ. ಇವರೆಲ್ಲ ಬಂದು ಡ್ರೈವ್ ಮಾಡ್ತಾರೆ ಪರ್ಟಿಕ್ಯುಲರ್ ಆರ್ಗನೈಜೇಷನಲ್ಲಿ. ಸೊ ಬ್ಲೂ ಕಲರ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಯಾರು ಫಿಸಿಕಲ್ಲಾಗಿ ಶಾಪ್ ಫ್ಲೋರಲ್ಲಿ ಕೆಲಸ ಮಾಡ್ತಾರೆ. ಸೊ ಲೋಡಿಂಗು, ಅನ್ಲೋಡಿಂಗು, ಮೆಟೀರಿಯಲ್ ಮೂವ್ಮೆಂಟು, ಆಪ್ರೇಟಿಂಗ್ ಮಾಡ್ತಕ್ಕಂಥದ್ದು, ಸೆಟ್ಟಿಂಗ್ ಮಾಡ್ತಕ್ಕಂಥದ್ದು, ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು, ಅಸೆಂಬ್ಲಿ ಮಾಡ್ತಕ್ಕಂಥದ್ದು, ಯಾರು ಫಿಸಿಕಲಿ ಡೈರೆಕ್ಟಾಗಿ ಕಾಂಪೊನೆಂಟ್ನ ಟಚ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಸೆಂಬ್ಲಿ ಮಾಡ್ತಾರೆ, ಇವರೆಲ್ಲ ಕೂಡ ಬ್ಲೂ ಕಲರಿಗೆ ಬರ್ತಾರೆ ಡೈರೆಕ್ಟಾಗಿ. ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಯಾರು ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ ಅವ್ರನ್ನ ವೈಟ್ ಕಲರ್ ಅಂತ ಕರೀತಾರೆ. ಯಾರು ವರ್ಕ್ಮೆನ್ ಆಗಿ ವರ್ಕ್ ಮಾಡ್ತಾರೆ ಅವ್ರನ್ನ ಬ್ಲೂ ಕಲರ್ ಅಂತ ಕರೀತಾರೆ. ವರ್ಕ್ಮೆನಲ್ಲಿ ತುಂಬ ವಿಧ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಅಪ್ರೆಂಟಿಸ್ಶಿಪ್ ಆಗಿರ್ಬೋದು, ಕಾಂಟ್ರಾಕ್ಟ್ ಆಗಿರ್ಬೋದು, ನ್ಯಾಪ್ಸ್ ಆಗಿರ್ಬೋದು, ಯೂನಿಯನೈಸ್ಡ್ ಎಂಪ್ಲಾಯೀಸ್ ಆಗಿರ್ಬೋದು, ಇವರೆಲ್ಲ ಕೂಡ ಬ್ಲೂ ಕಲರ್ಗೆ ಬರ್ತಾರೆ. ಯಾರು ಇವ್ರನ್ನೆಲ್ಲ ಡ್ರೈವ್ ಮಾಡ್ತಾರಲ್ಲ ಮ್ಯಾನೇಜ್ಮೆಂಟ್ ಕಡೆಯಿಂದ, ಅವ್ರನ್ನೆಲ್ಲ ವೈಟ್ ಕಲರ್ ಅಂತ ಕರೀತಾರೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವೈಟ್ ಕಲರ್ ಅಂದರೆ ಸ್ಟಾಫು, ಬ್ಲೂ ಕಲರ್ ಅಂದರೆ ವರ್ಕ್ಮೆನ್ನು. ಇದೆ ವೆರಿ ಸಿಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು. ಇದೇ ಥರ ಇನ್ಫಾರ್ಮೇಷನ್ ಇರ್ತಕ್ಕಂಥ ವೀಡಿಯೋಗಳಿಗಾಗಿ ದಯವಿಟ್ಟು ಈ ಪೇಜ್ ಫಾಲೋ ಮಾಡ್ಕೊಳ್ಳಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್.